ನಮಸ್ಕಾರ. ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪ್ರಾಚೀನ ಚಿಕಿತ್ಸೆಯ ಪ್ರಕಾರ ಆರೋಗ್ಯವು ಪ್ರಕೃತಿ ಶಕ್ತಿಗಳಿಂದ ವ್ಯತ್ಯಾಸವಾಗುತ್ತದೆ. ಈ ಪ್ರಕೃತಿ ಶಕ್ತಿಗಳೆಂದರೆ ಉಷ್ಣ, ಶೀತ, ಗಾಳಿ, ಆಹಾರ, ಚಲನೆ. ಇಲ್ಲಿ ಉಷ್ಣ ಎಂದರೆ ಅಗ್ನಿ, ಶೀತ ಎಂದರೆ ಜಲ, ಗಾಳಿ ಎಂದರೆ ವಾಯುತತ್ವ, ಆಹಾರ ಎಂದರೆ ಪೃಥ್ವಿ ತತ್ವ, ಚಲನೆ ಎಂದರೆ ಆಕಾಶ ತತ್ವ. ಇಡೀ ಸೃಷ್ಟಿಯು ಈ 5 ಶಕ್ತಿಗಳಿಂದ ನಡೆಯುತ್ತಿದೆ. ನಮ್ಮ ದೇಹದಲ್ಲಿಯೂ ಸಹ ಈ 5 ಶಕ್ತಿಗಳ ಅಂಗಾಂಗಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ನಾವು ಆರೋಗ್ಯವಂತರಾಗಿದ್ದೇವೆ. ಉದಾಹರಣೆಗೆ, ನಾವು ಸೇವಿಸುವಂತಹ ಆಹಾರವು ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ. ಈ ಪೃಥ್ವಿ ತತ್ವವು ನಮ್ಮ ದೇಹದಲ್ಲಿ ಹೊಟ್ಟೆ ಮತ್ತು ಗುಲ್ಮದ ಅಂಗಾಂಗವನ್ನು ಪ್ರತಿನಿಧಿಸುತ್ತದೆ. ಪಂಚತತ್ವಗಳಲ್ಲಿ ಈ ಪೃಥ್ವಿ ತತ್ವದ ಶಕ್ತಿಯು ವ್ಯತ್ಯಾಸವಾದಾಗ ಈ ಹೊಟ್ಟೆ ಮತ್ತು ಗುಲ್ಮಕ್ಕೆ ಸಂಬಂಧಪಟ್ಟಂತಹ, ಗುಲ್ಮ ಅಂತಂದರೆ ಒಂದು ಮೆದುಜೀರಕ ಗ್ರಂಥಿ ಅಂತಲೂ ತಗೊಳ್ಬೋದು. ಈ ಒಂದು ಪೃಥ್ವಿ ತತ್ವದ ಶಕ್ತಿ ವ್ಯತ್ಯಾಸವಾದಾಗ ಈ ಹೊಟ್ಟೆ ಮತ್ತು ಗುಲ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಅದೇ ರೀತಿ ನಾವು ಕುಡಿಯುವಂತಹ ನೀರು ನಮ್ಮ ದೇಹದಲ್ಲಿ ಜಲತತ್ವವನ್ನು ಸೂಚಿಸುತ್ತದೆ. ಈ ಜಲತತ್ವವು ನಮ್ಮ ದೇಹದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶವನ್ನು ಸೂಚಿಸುತ್ತದೆ. ಯಾವಾಗ ನಮ್ಮ ದೇಹದಲ್ಲಿ ನೀರಿನ ತತ್ವ ಕಡಿಮೆಯಾಗುತ್ತದೋ ಅಥವಾ ಹೆಚ್ಚಾಗುತ್ತದೋ ಈ ಅಂಗಾಂಗಗಳಲ್ಲಿ ಚಟುವಟಿಕೆಗಳಲ್ಲಿ ವ್ಯತ್ಯಾಸವಾಗುತ್ತದೆ. ಈ ಅಂಗಾಂಗಗಳಲ್ಲಿ ವ್ಯತ್ಯಾಸವಾದಾಗ ಆ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳಲ್ಲಿ ಬರುವಂತಹ ಒಂದು ಚಟುವಟಿಕೆಯ ಕೊರತೆಯಿಂದ ಆ ವ್ಯಕ್ತಿಗೆ ಕಿಡ್ನಿ ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಲ್ಬಣವಾಗುತ್ತವೆ. ಈ ಜಲತತ್ವ ಅನ್ನುವಂಥದ್ದು ಯಾವಾಗ ದೇಹದಲ್ಲಿ ವ್ಯತ್ಯಾಸವಾಗುತ್ತೋ, ನೀರನ್ನು ಜಾಸ್ತಿ ಕುಡಿಯದೇ ಇರುವಂಥದ್ದು ಮತ್ತು ಜಲಕ್ಕೆ ಸಂಬಂಧಪಟ್ಟದ್ದು, ನೀರಿಗೆ ಸಂಬಂಧಪಟ್ಟಂತೆ ಒಂದು ಪೋಷಣೆಯುಕ್ತ ಆಹಾರವನ್ನು ಯಾವಾಗ ಸೇವನೆ ಕಡಿಮೆ ಆಗ್ತಾ ಬರುತ್ತದೋ, ದೇಹ ಯಾವಾಗಲೂ ಹೆಚ್ಚು ಬಿಸಿ ಆಗ್ತಾ ಹೋಗುತ್ತೋ ಜಲತತ್ವ ಕಡಿಮೆಯಾಗುತ್ತದೆ. ಯಾವಾಗ ಈ ಜಲತತ್ವ ಕಡಿಮೆಯಾಗುತ್ತೋ ಈ ಕಿಡ್ನಿ ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತವೆ. ಹೀಗೆ ಪಂಚಭೂತಗಳಲ್ಲಿ ಪ್ರತಿಯೊಂದು ಶಕ್ತಿಗಳು ನಮ್ಮ ದೇಹದಲ್ಲಿ ವ್ಯತ್ಯಾಸವಾದಾಗ ಆ ಶಕ್ತಿಗೆ ಸಂಬಂಧಪಟ್ಟಂತಹ ಅಂಗಾಂಗಗಳು ಕಾರ್ಯನಿರ್ವಹಿಸದೆ ಅನಾರೋಗ್ಯವನ್ನು ಉಂಟು ಮಾಡುತ್ತವೆ. ಪ್ರಕೃತಿ ಶಕ್ತಿಗಳಿಗೆ ಕನೆಕ್ಟ್ ಆಗಿರುವಂತಹ ಎಲ್ಲ ಅಂಗಾಂಗಗಳು ಶಕ್ತಿಗಳ ವ್ಯತ್ಯಾಸವಾಗದೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರೆ ನಿಮ್ಮ ಆರೋಗ್ಯ ಖಂಡಿತವಾಗಲೂ ಉತ್ತಮವಾಗಿರುತ್ತದೆ. ನಮ್ಮ ದೇಹಕ್ಕೆ ಯಾವುದೇ ಒಂದು ಕಾಯಿಲೆ ಬರೋಕ್ಕಿಂತ ಮುಂಚೆ ಮೊದಲು ಪ್ರಕೃತಿಯ ಶಕ್ತಿಗಳಲ್ಲಿ ವ್ಯತ್ಯಾಸವಾಗುತ್ತದೆ. ನಮ್ಮ ದೇಹದಲ್ಲಿನ ಪ್ರಕೃತಿಯ ಶಕ್ತಿಗಳು, ಪಂಚಶಕ್ತಿಗಳು ವ್ಯತ್ಯಾಸವಾಗುತ್ತವೆ. ಈ ವ್ಯತ್ಯಾಸದಿಂದಲೇ ಕಾಯಿಲೆಯ ಲಕ್ಷಣಗಳು ಗೋಚರಿಸುತ್ತಾ ಹೋಗುತ್ತವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಶ್ವಾಸಕೋಶದಲ್ಲಿ ಶೀತ ಹೆಚ್ಚಾದಾಗ, ಶೀತ ಅಂದರೆ ಏನು? ರೆಸ್ಟ್. ಶ್ವಾಸಕೋಶ ಚಟುವಟಿಕೆಯನ್ನು ಮಾಡದೇ ಇದ್ದಾಗ, ಕಡಿಮೆ ಅಂದರೆ ಅದರ ಚಟುವಟಿಕೆ ಕಾರ್ಯ ಕುಂಠಿತಗೊಂಡಾಗ ಅದರ ರಿಫ್ಲೆಕ್ಸ್ ಆಗಿರುವಂತಹ ಮೂಗಿನಲ್ಲಿ ಗೋಚರವಾಗುತ್ತದೆ. ಅದನ್ನೇ ನಾವು ನೆಗಡಿ ಆಗಿದೆ, ಶೀತ ಆಗಿದೆ ಅಂತ ಮಾತಾಡ್ತೀವಿ. ಲಿವರ್ನಲ್ಲಿ ಶಕ್ತಿ ವ್ಯತ್ಯಾಸವಾದಾಗ, ಅಂದರೆ ಲಿವರ್ನಲ್ಲಿ ಒಂದು ಆಕ್ಟಿವಿಟಿ ಕಮ್ಮಿ ಆದಾಗ, ಲಿವರ್ ಫಂಕ್ಷನ್ ಕಡಿಮೆಯಾದಾಗ ಅದರ ರಿಫ್ಲೆಕ್ಸ್ ಯಾವ್ದು ಬರುತ್ತೆ? ಕಣ್ಣಿನಲ್ಲಿ ಗೋಚರವಾಗುತ್ತದೆ. ಹೊಟ್ಟೆಯಲ್ಲಿ ಶಕ್ತಿ ವ್ಯತ್ಯಾಸವಾದಾಗ, ನಾವು ತಿನ್ನುವಂತಹ ಆಹಾರ ಏನಿದೆ, ಆಹಾರವನ್ನು ಜೀರ್ಣಿಸಲು ಕಷ್ಟವಾದಾಗ ಅಥವಾ ಹೊಟ್ಟೆ ಸರಿಯಾಗಿ ಫಂಕ್ಷನ್ ಮಾಡದೇ ಇದ್ದಾಗ ಅದರ ರಿಫ್ಲೆಕ್ಸ್ ಆಗಿರುವಂತಹ ಬಾಯಿಯಲ್ಲಿ ಗೋಚರವಾಗುತ್ತದೆ. ತಿನ್ನುವಂಥ ಆಹಾರ ಎಲ್ಲಿಂದ ತಿಂತೀವಿ? ಬಾಯಿ. ಹೊಟ್ಟೆಯಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ನಿಮಗೆ ಬಾಯಲ್ಲಿ ರಿಫ್ಲೆಕ್ಸ್ ಆಗುತ್ತೆ. ಕಿಡ್ನಿಯಲ್ಲಿ ಶಕ್ತಿಯ ವ್ಯತ್ಯಾಸವಾದಾಗ, ನಿಮ್ಮ ಕಿಡ್ನಿ ಏನಾದರೂ ಫಂಕ್ಷನ್ ಕಮ್ಮಿ ಆಯಿತು, ಕಿಡ್ನಿಲಿ ಏನಾದರೂ ನಿಮಗೆ ಎನರ್ಜಿಸಲ್ಲಿ ವೇರಿಯೇಷನ್ ಆಯಿತು, ಪಂಚಶಕ್ತಿಗಳ ಒಂದು ಎನರ್ಜಿಗಳು ವೇರಿಯೇಷನ್ ಆದಾಗ ಏನಾಗುತ್ತೆ? ಅದರ ರಿಫ್ಲೆಕ್ಸ್ ಆಗಿರುವಂತಹ ಕಿವಿಯಲ್ಲಿ ಗೋಚರವಾಗುತ್ತದೆ. ನಮ್ಮ ದೇಹ ಯಾವ ರೀತಿ ಪಂಚಭೂತಗಳಿಂದ ಉಂಟಾಗಿದೆಯೋ ಅದೇ ರೀತಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಸಹ ಈ ಪಂಚಶಕ್ತಿಗಳಿಂದಲೇ ಉಂಟಾಗಿದೆ. ಈ ಪಂಚಶಕ್ತಿಗಳಲ್ಲಿನ ಶಕ್ತಿಗಳ ವ್ಯತ್ಯಾಸದಿಂದ ಆ ಅಂಗಾಂಗಗಳ ಕಾರ್ಯಕುಂಠಿತವಾಗುತ್ತದೆ. ಹೀಗೆ ದೇಹದಲ್ಲಿ ಉಂಟಾಗುವ ಶಕ್ತಿಗಳ ವ್ಯತ್ಯಾಸದಿಂದ ಕಾಯಿಲೆಯ ಲಕ್ಷಣಗಳು ಪಂಚೇಂದ್ರಿಯಗಳಿಂದ ತಿಳಿಯಬಹುದಾಗಿದೆ. ಕಣ್ಣು, ಕಿವಿ, ಮೂಗು, ಬಾಯಿ. ದೇಹದಲ್ಲಿ ಕಾಯಿಲೆ ಬರುವುದಕ್ಕೂ ಮೊದಲು ಶಕ್ತಿಯ ಬಲಹೀನವಾಗುತ್ತದೆ. ಆ ಶಕ್ತಿಯ ಬಲಹೀನತೆಯಿಂದ ದೇಹದಲ್ಲಿ ಹಾರ್ಮೋನುಗಳ ವ್ಯತ್ಯಾಸವಾಗುತ್ತದೆ.
ಈ ಒಂದು ಸ್ಥಿತಿಗೆ ನಮ್ಮ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆಯ ಒಂದು ವರದಿಯನ್ನು ನಾವು ನೋಡ್ತೇವೆ. ಶಕ್ತಿಯ ಕುಂಠಿತದಿಂದ ಉಂಟಾಗುವಂತಹ ಹಾರ್ಮೋನುಗಳ ವ್ಯತ್ಯಾಸದಿಂದ ದೇಹದಲ್ಲಿ ಒಂದು ಕೆಮಿಕಲ್ ವೇರಿಯೇಷನ್ಸ್ ಆಗುತ್ತೆ. ಈ ಕೆಮಿಕಲ್ ವೇರಿಯೇಷನ್ ನಾವೇನು ಮಾಡ್ತೀವಿ, ರಿಪೋರ್ಟ್ ಅಂತ ನೋಡ್ತೀವಿ. ಆ ಒಂದು ಕೆಮಿಕಲ್ ಒಂದು ವೇರಿಯೇಷನ್ನ ನಾವು ಟ್ಯಾಬ್ಲೆಟ್ಸ್ ಅಥವಾ ಒಂದು ಮಾತ್ರೆ ಅಥವಾ ಟಾನಿಕ್ ತಗೊಳ್ಳೋದ್ರಿಂದ ಕಮ್ಮಿ ಮಾಡ್ಕೊತೀವಿ. ಈ ಹಾರ್ಮೋನು ವ್ಯತ್ಯಾಸವಾಗೋಕ್ಕಿಂತ ಮುಂಚೆಯೇ, ನಮ್ಮಲ್ಲಿ ಕೆಮಿಕಲ್ ವ್ಯತ್ಯಾಸವಾಗೋಕ್ಕಿಂತ ಮುಂಚೆಯೇ ಪ್ರಕೃತಿ ಶಕ್ತಿಯನ್ನು ಸಮತೋಲನದಲ್ಲಿಟ್ಟುಕೊಂಡರೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಖಂಡಿತವಾಗಿಯೂ ಇರೋದಿಲ್ಲ. ಈ ಪ್ರಕೃತಿ ಶಕ್ತಿಗಳಲ್ಲಿ ಪ್ರಮುಖವಾಗಿ ಉಷ್ಣ ಮತ್ತು ಶೀತ ಶಕ್ತಿಗಳು. ಈ ಶಕ್ತಿಗಳೇ ಹಗಲಿನ ವೇಳೆಯಲ್ಲಿ ಉಷ್ಣವನ್ನು, ರಾತ್ರಿ ವೇಳೆಯಲ್ಲಿ ಶೀತವನ್ನು ಉಂಟು ಮಾಡುತ್ತವೆ. ಯಾವುದೇ ಅನಾರೋಗ್ಯಕ್ಕೆ ಪ್ರಮುಖ ಕಾರಣವೆಂದರೆ ಉಷ್ಣಶಕ್ತಿಯ ಹೆಚ್ಚಳ ಅಥವಾ ಕೊರತೆ, ಶೀತಶಕ್ತಿಯ ಹೆಚ್ಚಳ ಅಥವಾ ಕೊರತೆ. ನಾವು ಮಾಡುವಂತಹ ಪ್ರತಿಯೊಂದು ಚಟುವಟಿಕೆಗಳು ಉಷ್ಣಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಹಗಲು ಎನ್ನುವಂಥದ್ದು ಚಟುವಟಿಕೆಯನ್ನು ಸೂಚಿಸಿದರೆ, ರಾತ್ರಿ ಎನ್ನುವಂಥದ್ದು ವಿಶ್ರಾಂತಿಯನ್ನು ಸೂಚಿಸುತ್ತದೆ. ಯಾವುದೇ ಒಬ್ಬ ಮನುಷ್ಯ ಚಟುವಟಿಕೆ ಮಾಡದೆ ಯಾವಾಗಲೂ ವಿಶ್ರಾಂತಿಯಲ್ಲೇ ಇದ್ದರೆ ದೇಹದಲ್ಲಿನ ಅಂಗಾಂಗಗಳಲ್ಲಿಯೂ ಸಹ ಚಟುವಟಿಕೆ ಕುಂಠಿತವಾಗಿ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಇದಕ್ಕಾಗಿಯೇ ಹಗಲು ಎನ್ನುವಂಥದ್ದು ಚಟುವಟಿಕೆಗೆ ಸಂಬಂಧಪಟ್ಟಂತಹ ವೇಳೆಯಾಗಿದೆ. ದುಡಿಯಬೇಕು, ವಿಶ್ರಾಂತಿಯನ್ನು ಪಡೆಯಬೇಕು. ಇದು ಪ್ರಕೃತಿಯ ನಿಯಮ. ಲಿವರ್ನಲ್ಲಿ ಶಕ್ತಿ ಹೆಚ್ಚಾದಾಗ ಅಥವಾ ಲಿವರ್ನಲ್ಲಿ ಹೀಟ್ ಜಾಸ್ತಿ ಆದಾಗ ಆ ವ್ಯಕ್ತಿಯು ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ಸಹ ಕೋಪ ಮಾಡಿಕೊಳ್ತಾರೆ. ಲಿವರ್ನ ಶಕ್ತಿ ಸಮತೋಲನದಲ್ಲಿದ್ದಾಗ ಪ್ರತಿಯೊಂದು ವಿಚಾರದಲ್ಲೂ ಸಮಾಧಾನವಾಗಿರ್ತಾರೆ. ಈ ಕೋಪಕ್ಕೆ ನಮ್ಮ ದೇಹದಲ್ಲಿ ಯಾವ ಅಂಗಾಂಗ ಆ ಒಂದು ಇಂಡಿಕೇಶನ್ ಕೊಡುತ್ತೆ ಅಂತಂದರೆ ಅದು ಲಿವರ್ನ ಶಕ್ತಿ ಸಮತೋಲನದಲ್ಲಿದ್ದರೆ ಆ ವ್ಯಕ್ತಿಯು ಕೂಡ ಸಮಾಧಾನದಲ್ಲಿರ್ತಾನೆ. ಇನ್ನು ಕೆಲವರು ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪ ಮಾಡಿಕೊಳ್ತಾರೆ. ಈ ಎಲ್ಲ ಭಾವನೆಗಳು ನಮ್ಮ ದೇಹದಲ್ಲಿನ ಉಷ್ಣ ಮತ್ತು ಶೀತ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಲಿವರ್ ಹೆಚ್ಚು ಉಷ್ಣವಾದರೆ ಆ ವ್ಯಕ್ತಿಯು ಕೋಪಿಷ್ಠನಾಗುತ್ತಾನೆ. ಲಿವರ್ ಸಮತೋಲನದಲ್ಲಿದ್ದರೆ ಆ ವ್ಯಕ್ತಿಯು ಸಮಾಧಾನವಾಗಿರ್ತಾನೆ. ಹೀಗೆ ನಮ್ಮ ದೇಹದಲ್ಲಿನ ಉಷ್ಣ ಮತ್ತು ಶೀತ ಶಕ್ತಿಗಳ ವ್ಯತ್ಯಾಸದಿಂದಲೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತವೆ. ಇನ್ನಷ್ಟು ಆರೋಗ್ಯದ ಮಾಹಿತಿಗಾಗಿ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ಧನ್ಯವಾದಗಳು.